ನೋಡಿ, ಆ ಕಾಂತಮಲೆಯಲ್ಲಿ 3 ಬಾರಿ ಬೆಳಗೋ ಆ ದಿವ್ಯ ಜ್ಯೋತಿ, ಇದು ಪವಾಡನ ಅಥವಾ ವಿಜ್ಞಾನನ? ಇವತ್ತು ಶಬರಿಮಲೆಯಲ್ಲಿ ನಡೆಯೋ ಆ ಸೀಕ್ರೆಟ್ ಏನು ಗೊತ್ತಾ? ಮಕರ ಸಂಕ್ರಾಂತಿಯ ಸಂಜೆ ಸೂರ್ಯ ಅಸ್ತಮಿಸಿ ಕತ್ತಲೆ ಆವರಿಸುತ್ತಿದ್ದಂತೆ ಅತ್ತ ಅಯ್ಯಪ್ಪ ಸ್ವಾಮಿಗೆ ದೀಪಾರಾಧನೆ ಶುರುವಾಗುತ್ತೆ. ಸರಿ ಅದೇ ಕ್ಷಣದಲ್ಲಿ ಮೈಲುಗಳಷ್ಟು ದೂರದ ನಿರ್ಜನ ಬೆಟ್ಟದ ಮೇಲೆ ಆ ಜ್ಯೋತಿ ಪ್ರತ್ಯಕ್ಷವಾಗುತ್ತೆ. 1 ಸಲ ಅಲ್ಲ, 2 ಸಲ ಅಲ್ಲ, ಸರಿಯಾಗಿ 3 ಬಾರಿ. ಲಕ್ಷಾಂತರ ಜನರಿಗೆ ಇದು ಸಾಕ್ಷಾತ್ ಅಯ್ಯಪ್ಪನ ದರ್ಶನ. ಈ ಜ್ಯೋತಿ ಬೆಳಗೋದು ಪೊನ್ನಂಬಲಮೇಡು ಎಂಬಲ್ಲಿ. ಪುರಾಣಗಳ ಪ್ರಕಾರ ಅಂದು ಪರಶಿವನು ಅಯ್ಯಪ್ಪನನ್ನು ಆಶೀರ್ವದಿಸಲು ಜ್ಯೋತಿ ರೂಪದಲ್ಲಿ ಬಂದಿದ್ದನಂತೆ. ಅದಕ್ಕಾಗಿಯೇ ಇಂದಿಗೂ ಪಾಂಡವನ್ ರಾಜವಂಶದವರು ತರುವ ಆಭರಣಗಳು ದೇವಸ್ಥಾನ ತಲುಪಿದಾಗಲೇ ಈ ಬೆಳಕು ಕಾಣಿಸಿಕೊಳ್ಳೋದು. ಕೇರಳದ ದಟ್ಟ ಕಾಡಿನ ಮಧ್ಯೆ ಆ ಮಂಜಿನ ರಾತ್ರಿಯಲ್ಲಿ ಮೂಡಿಬರುವ ಆ ಬೆಳಕು ಅದೆಷ್ಟೋ ಭಕ್ತರ ಜೀವನದ ಕತ್ತಲೆಯನ್ನ ದೂರ ಮಾಡುತ್ತೆ. ಅಯ್ಯಪ್ಪನ ಈ ಮಹಿಮೆ ವರ್ಣಿಸಲು ಪದಗಳೇ ಸಾಲದು. ಈ ಜ್ಯೋತಿಯ ದರ್ಶನ ಮಾಡೋದು ಭಾಗ್ಯವಂತರಿಗೆ ಮಾತ್ರ ಸಿಗೋ ಅವಕಾಶ. ನೀವೇನಾದರೂ ಈ ಅದ್ಭುತವನ್ನ ಕಣ್ಣಾರೆ ನೋಡಿದ್ದೀರಾ? ಹಾಗಿದ್ರೆ ಕಮೆಂಟ್ನಲ್ಲಿ ಸ್ವಾಮಿಯೇ ಶರಣಂ ಅಯ್ಯಪ್ಪ ಅಂತ ಬರೆದು ಅಯ್ಯಪ್ಪನ ಕೃಪೆಗೆ ಪಾತ್ರರಾಗಿ. ಇಂತಹ ರೋಚಕ ಮಾಹಿತಿಗಾಗಿ ಪುರಾಣಿಕ್ ಪಲ್ಸ್ಗೆ ಸಬ್ಸ್ಕ್ರೈಬ್ ಆಗಿ.